ಮೈ ಡಿಯರ್ ಇನ್ಸ್ಟಾ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶಿವರಾತ್ರಿ ಕಳೆದ ನಂತರ ಯಾವ ವಿಚಾರಕ್ಕೆ ಅಂತ್ಯ ಇದೆ, ಯಾವ ವಿಚಾರ ಶುರುವಾತ್ ಆಗಲಿದೆ ಅನ್ನುವಂತಹ ಮುನ್ಸೂಚನೆ ಶಿವನಿಂದ ಬರ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಶಿವರಾತ್ರಿ ಕಳೆದ ನಂತರ ಯಾವ ವಿಚಾರಕ್ಕೆ ನಿಮ್ಮ ಲೈಫಿಂದ ಎಂಡ್ ಇದೆ, ಯಾವ ವಿಚಾರ ಶುರು ಆಗ್ತಾ ಇದೆ ಅನ್ನುವಂತಹ ಮುನ್ಸೂಚನೆ ಈ ಡಿವಿನೇಷನಲ್ ಟೂಲ್ ಕಾರ್ಡ್ ಮುಖಾಂತರವಾಗಿ ಈಶ್ವರನ ಸಂದೇಶ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ ಇದ್ದೀನಿ. 2 ಕಾರ್ಡ್, ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗುತ್ತೆ ಆ ಒಂದು ಕಾರ್ಡ್ನ ಓಂ ನಮ ಶಿವಾಯ ಅಂತ ಆದ್ರೂ ಆಯ್ತು, ಅಥವಾ ನಿಮಗೆ ಬರುವಂತಹ ಶಿವ ಮಂತ್ರಗಳಲ್ಲಿ ಯಾವುದೇ ಒಂದು ಮಂತ್ರಗಳು ಬಂದ್ರೂ ಕೂಡ ಅದನ್ನ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ವಿಚಾರವಾಗಿ ನಿಮಗೆ ಮುನ್ಸೂಚನೆ ಕೊಡ್ತಾ ಇದೆ, ಯಾವ ಶುರುವಾತ್ ಇದೆ ಅನ್ನೋದು. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ, ಯಾವ ವಿಚಾರ ನಿಮ್ಮ ಜೀವನದಲ್ಲಿ ಶುರುವಾತ್ ಆಗ್ತಾ ಇದೆ ಅಂತ ಹೇಳಿ. ಎಸ್, ಈಗಾಗಲೇ ಇಲ್ಲಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ಈಗಾಗಲೇ ಬಹಳಷ್ಟು ಸಮಸ್ಯೆನ ಎದುರಿಸಿ ಮುಂದೆ ಬಂದಿದ್ದೀರಿ. ನೀವು ಬಹಳಷ್ಟು ನೋವು ಬರುತ್ತ ದಿನಗಳನ್ನು ಕೂಡ ಎದುರಿಸ್ತಾ ಇದ್ದೀರಿ. ಆ ನೋವಿಗೆ ಅಂತ್ಯ ಒಂದು ಕಾಣುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ನೋವಿನ ಅಂತ್ಯ ಏನಿದೆ ಈ ಶಿವರಾತ್ರಿ ಕಳೆದ ನಂತರ ಮುಗಿಯುವಂಥದ್ದಿದೆ. ಯಾವುದೇ ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ನೀವು ಅನುಭವಿಸ್ತಾ ಇರಬಹುದು. ಮುಂದೆ ಬರುವಂತಹ ದಿನಗಳು ಇಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ಬಹಳಷ್ಟು ದುಡುಕಿ ಕೂಡ ಬಹಳಷ್ಟು ನೋವುಗಳನ್ನು ನಿಮಗೆ ನೀವೇ ಪಡ್ಕೊಂಡಿದ್ದೀರಿ. ಹಾಗೆ ಬೇಡದ ವಿಚಾರಗಳಿಗೆ ಬಹಳಷ್ಟು ಆ ವಿಚಾರ ಆಗುತ್ತೆ ಅನ್ನುವಂತಹ ವಿಚಾರಕ್ಕೆ ಬಹಳಷ್ಟು ಹೋಪ್ಗಳನ್ನು ಇಟ್ಕೊಂಡು ಬಹಳಷ್ಟು ನೋವಿನ ಅಂತ್ಯ ಒಂದು ಕಂಡಿದ್ದೀರಿ. ದುಡುಕಿ ಹೋದಂತಹ ದಾರಿಯಲ್ಲಿ ಪಾಠವನ್ನು ಕಲಿತು ಈಶ್ವರನ ಏನಿದೆ ಶಿವರಾತ್ರಿ ಕಳೆದ ನಂತರ ಹೊಸ ಅಧ್ಯಾಯ ನಿಮ್ಮ ಜೀವನದಲ್ಲಿ ಹೊಸ ಬಿಗಿನಿಂಗ್ ಶುರುವಾಗುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಒಂದಷ್ಟು ಹಣಕಾಸಿನ ವಿಚಾರವಾಗಿ ಏನಾದರೂ ನೀವು ಬಳಲ್ತಾ ಇದ್ರೆ, ಬಹಳಷ್ಟು ತೊಂದರೆಗಳನ್ನೇನಾದರೂ ನೀವು ಈಗಾಗಲೇ ಪಡ್ತಾ ಇದ್ರೆ, ಆ ಹಣಕಾಸಿನ ವಿಚಾರವಾಗೂ ಕೂಡ ನಾನು ಯಾವ ರೀತಿ ಹೋಗಬೇಕು ಮುಂದಕ್ಕೆ, ಯಾವ ರೀತಿ ನನ್ನ ಲೈಫ್ನ ನಾನಿನ್ನು ಮುಂದೆ ಸರಿಯಾಗಿ ಇಟ್ಕೊಳ್ಬೇಕು ಅನ್ನುವಂತಹ ಪಾಠವನ್ನು ಕಲಿತು ಆ ನೋವಿನ ಅಂತ್ಯ ಏನಿದೆಯಲ್ಲ, ಯಾವುದೇ ಒಂದು ಬಹಳಷ್ಟು ನೋವಲ್ಲಿರಲಿ ಆ ನೋವಿಗೆ ಅಂತ್ಯ ಶಿವರಾತ್ರಿ ಕಳೆದ ನಂತರ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ, ಯಾವ ವಿಚಾರ ಶುರುವಾತಿದೆ, ಯಾವ ವಿಚಾರಕ್ಕೆ ಅಂತ್ಯ ಇದೆ ಈ ಶಿವರಾತ್ರಿ ಕಳೆದ ನಂತರ ಅಂತ ಹೇಳಿ. ಇಲ್ಲಿ ಎಂಪರರ್ ಕಾರ್ಡ್ ಬಂದಿದೆ. ಯಾವುದೋ ಒಂದು ವಿಚಾರದಲ್ಲಿ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ಆಗ್ತೀರಿ. ಸಪೋಸ್ ಯಾವುದೋ ಒಂದು ಕೆಲಸದ ವಿಚಾರ ಆಗಿರಬಹುದು, ಅದು ನನ್ನ ಪರ್ಫೆಕ್ಟ್ ಆಗಿ ಅದ್ರಲ್ಲಿ ನಾನು ಕರೆಕ್ಟಾಗಿ ನಿಲ್ತೀನ ಅನ್ನುವಂತಹ ಭಯ ಆಗಿರಬಹುದು. ಹಾಗೆ ವ್ಯವಹಾರಗಳಲ್ಲಾಗಿರಬಹುದು, ಫ್ಯಾಮಿಲಿಗಳಲ್ಲಾಗಿರ್ಬಹುದು, ಯಾವುದೋ ಒಂದು ಪರ್ಸನ್ ನನ್ನ ಜೀವನದಲ್ಲಿ ಸ್ಟ್ರಾಂಗ್ ಆಗಿ ಇರ್ತಾರ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅಂತ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಇರ್ತಾರೆ. ಕೆಲಸಗಳು ಕೂಡ ಸ್ಟ್ರಾಂಗ್ ಆಗಿ ಇರುತ್ತೆ ಅನ್ನುವಂಥದ್ದು. ಹಾಗೆ ಅಂದ್ರೆ ಯಾವುದೊಂದು ಭಯ ಆತಂಕ ಇದು ಎಲ್ಲೋ ನನ್ನಿಂದ ಬಿಟ್ಟು ಹೋಗುತ್ತೇನೋ, ಯಾವುದೇ ಅದು ಕೆಲಸ ಆಗಿರಲಿ